ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಮಾಸೂರಿನ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಹತ್ಯೆ ಆರೋಪಿಗಳಿಗೆ ಪೊಲೀಸರೇ ರಾಜಾತಿಥ್ಯ ನೀಡುತ್ತಿದ್ದಾರೆ ಅನ್ನೋ ಕೂಗೆದ್ದಿದೆ. ನಯ ಜನನು ಪುಣ್ಯ ಮಾತಾಡ್ತಾ ಇದ್ದ, ಆಮೇಲೆ ದುರ್ಗಾಚರಣ ಗುಟ್ಗ ಹಾಕ್ತಾ ಇದ್ದ. ನಮಗೆ ನ್ಯಾಯ ಸಿಗಬೇಕು, ಅವ್ರು ಯಾರೇ ಮಾಡಲಿ ಶಿಕ್ಷೆ ಆಗಬೇಕು ಅವರಿಗೆ. ಸ್ವಾತಿ ಹಂತಕರಿಗೆ ಸಿಕ್ತಿದೆಯಾ ಖಾಕಿ ರಾಜಾತಿಥ್ಯ? ಹೆಣ್ಮಗಳ ಹೆತ್ತವರೇ ತೆರೆದಿಟ್ರು ಅಸಲಿ ಸತ್ಯ. ಇವನೇ ನೋಡಿ, ಪ್ರೀತಿಸಿದ ಹುಡುಗಿಯ ರಕ್ತದ ಕೋಡಿ ಹರಿಸಿದ ಪರಮ ಪಾಪಿ, ಮಾಸೂರಿನ ನರರಾಕ್ಷಸ. ಸ್ವಾತಿ ಕೊಲೆಯಾಗಿ ತಿಂಗಳು ಆಗ್ತಾ ಬಂದ್ರೂ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಮೊದಲು ಪೊಲೀಸರ ಮೇಲೆಯೇ ಒಂದಿಷ್ಟು ಆರೋಪಗಳು ಕೇಳಿ ಬಂದಿದ್ವು. ಪೊಲೀಸರ ನಿರ್ಲಕ್ಷ್ಯದಿಂದಲೇ ಹೆತ್ತವರಿಗೂ ಮಗಳ ಮುಖ ನೋಡೋದಕ್ಕೆ ಆಗಿರಲಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆರೋಪ ಕೇಳಿ ಬರ್ತದೆ. ಸ್ವಾತಿ ಕೊಲೆ ಕೇಸ್ನ ಪ್ರಮುಖ ಆರೋಪಿಗೆ ಪೊಲೀಸರೇ ರಾಜಾತಿಥ್ಯ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ನಯ ಜನನು ಪುಣ್ಯ ಮಾತಾಡ್ತಾ ಇದ್ದ. ನಾವು ಒಂದು 5 ನಿಮಿಷ ಮಾತಾಡಿ ಮೇಲೆ ಪೊಲೀಸ್ ಫೋನ್ ಕೊಟ್ಟ. ಪೊಲೀಸ್ ಕಸ್ಟಡಿಯಾಗದಾರೋ ಏನು ಲಾಡ್ನ್ಯಾಗದಾರ ಅನಿಸ್ತು ನಮಗೆ ಅನಿಸ್ತು. ಸ್ವಾತಿ ಕೊಲೆಯಾದ ದಿನದಿಂದಲೂ ಪೊಲೀಸರ ಮೇಲೆಗೆ ಸಾಕಷ್ಟು ಅನುಮಾನಗಳು ಎದ್ದಿದ್ವು. ಈಗ ಇದಕ್ಕೆ ಪುಷ್ಟಿ ನೀಡುವಂತೆ ಸ್ವಾತಿ ಹೆತ್ತವರೇ ಸ್ಫೋಟಕ ಆರೋಪ ಮಾಡಿದ್ದಾರೆ. ಇದೇ ತಿಂಗಳ 12ನೇ ತಾರೀಖು ಸ್ವಾತಿ ದೊಡ್ಡಪ್ಪ ರಾಜಪ್ಪ ಮರಣೋತ್ತರ ಪರೀಕ್ಷೆಯ ಸರ್ಟಿಫಿಕೇಟ್ ತರೋದಕ್ಕೆ ಅಂತ ಹಲಗೇರಿ ಪೊಲೀಸ್ ಠಾಣೆಗೆ ಹೋಗಿದ್ರಂತೆ. ಈ ವೇಳೆ A1 ಆರೋಪಿಯಾಗಿರೋ ನಯಾಜ್ ಕಂಬಿ ಹಿಂದೆಯೇ ರಾಜಾರೋಷವಾಗಿ ಫೋನ್ನಲ್ಲಿ ಮಾತನಾಡ್ತಿದ್ದಂತೆ. ಇನ್ನೊಬ್ಬ ಆರೋಪಿ ಗುಟ್ಕಾ ತಿಂತ ಮಜಾ ಮಾಡ್ತಾ ಇದ್ದಂತೆ. ಹೀಗಾಗಿ ಪೊಲೀಸರ ಮೇಲೆಯೇ ನಮಗೆ ಅನುಮಾನ ಇದೆ ಅಂತಿದ್ದಾರೆ. 5 ನಿಮಿಷ ಬಂದೆ ಅಂದರು. ಅವಾಗ ನಾವು ಒಳಗೆ ಹೋಗಿ ಕೂತ್ಕೊಂಡ್ಗೆ ಅಲ್ಲಿ ನಯ ಜನನು ಪುಣ್ಯ ಮಾತಾಡ್ತಾ ಇದ್ದ. ನಾವು ಒಂದು 5 ನಿಮಿಷ ಮಾತಾಡಿ ಮೇಲೆ ಪೊಲೀಸ್ ಫೋನ್ ಕೊಟ್ಟ. ಆಮೇಲೆ ದುರ್ಗಾಚರಣ ಗುಟ್ಗ ಹಾಕ್ತಾ ಇದ್ದ. ಅದು ನೋಡಿ ನಮಗೆ ಒಂಥರ ಬೇಜಾರಾಯಿತು. ಇವರು ಪೊಲೀಸ್ ಕಸ್ಟಡಿಯಾಗದಾರೋ ಏನು ಲಾಡ್ನ್ಯಾಗದಾರ ಅನಿಸ್ತು ನಮಗೆ ಅನಿಸ್ತು. ನಮಗೆ ಹೆಚ್ಚಿನ ತನಿಖೆ ಆಗಿದ್ದು CBI ಬಡಿಸಿದರೆ ನಮಗೆ ನ್ಯಾಯ ಸಿಗುತ್ತದೆ ಅನ್ನೋದು. ನಿನ್ನೆ ಸ್ವಾತಿ ಮನೆಗೆ ಬಂದಿದ್ದ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ 5 ಲಕ್ಷ ಪರಿಹಾರ ನೀಡಿದ್ರು. ಈ ವೇಳೆ ಪೊಲೀಸರ ಕಣ್ಣಾ ಮುಚ್ಚಾಲೆ ಆಟದ ಅಸಲಿ ಕಥೆ ತೆರೆದಿಟ್ಟಿದ್ದಾರೆ. ಸ್ವಾತಿ ಮೃತದೇಹ ಸಿಕ್ಕ 6ನೇ ತಾರೀಖಿನಂದೇ ಮರಣೋತ್ತರ ಪರೀಕ್ಷೆ ನಡೆಸಿ ಪೊಲೀಸರೇ ಅಂತ್ಯಕ್ರಿಯೆ ಮಾಡಿದ್ರು. ಆದರೆ ನಮಗೆ ವಿಷಯ ಗೊತ್ತಾಗಿದ್ದು ಮಾತ್ರ 8ನೇ ತಾರೀಖು. ಹೀಗಾಗಿ ಇಂಥ ಸ್ಥಿತಿ ಯಾರಿಗೂ ಬರಬಾರದು ಅಂತ ಹೆಣ್ಣೆತ್ತವರು ಕಣ್ಣೀರಿಡುತ್ತಿದ್ದಾರೆ. ನನ್ನ ಮಗಳಿಗೆ ಅನ್ಯಾಯ ಆಗೈತ್ರಿ, ನಮಗೆ ನ್ಯಾಯ ಸಿಗಬೇಕು, ಅವ್ರು ಯಾರೇ ಮಾಡಲಿ ಶಿಕ್ಷೆ ಆಗ್ಬೇಕು ಅವರಿಗೆ. ಅದು ಯಾವ ಹೆಣ್ಮಕ್ಳಿಗೂ ಈ ಥರ ಆಗಬಾರ್ದು. ನಮಗೆ ಇದು ಕೊಡ್ಬೇಕು, ನ್ಯಾಯ ಸಿಗ್ಬೇಕು ನಮಗೆ. ನನ್ನ ಮಗಳಿಗೆ ಎಷ್ಟು ಅಲಲ ಅನಿಸಿದಾರೋ ಗೊತ್ತಿಲ್ಲ ಸರ್. ಅವರು ಎಷ್ಟು ಹಿಂಸೆ ಕೊಟ್ಟಾರೆ ಏನೋ. ಈಗ ಅವ್ರು ಸ್ಟೇಷನಲ್ಲೇ ಆ ಥರ ಮಾಡ್ತಾಯಿದ್ರೆ ನಮಗೆ ಹೆಂಗೆ ನ್ಯಾಯ ಸಿಗ್ತೈತೆ ರೀ? ಅವ್ರಿಗೆ ಕಂಡು ಶಿಕ್ಷೆ ಹಾಕ್ಬೇಕು ಅವರಿಗೆ. ಒಟ್ನಲ್ಲಿ ಸ್ವಾತಿ ಕೊಲೆ ಪ್ರಕರಣ ಸಾಕಷ್ಟು ಗೊಂದಲ ಮೂಡಿಸ್ತಾ ಇದ್ದು, ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗತ್ತಾ ಅನ್ನೋದೇ ಅನುಮಾನ. ನಾಗರಾಜ್, ಮಾಕಾಪುರು, ನ್ಯೂಸ್ 18 ಹಾವೇರಿ.